ರಾಜ್ಯ ಸಚಿವ ಸಂಪುಟದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಇವತ್ತೇ ನೂತನ ಸಚಿವರ ಪ್ರಮಾಣ ವಚನ ಲಿಸ್ಟ್ ಆಲ್ರೆಡಿ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಕಡೆಗೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುವಂತ ಸಂದರ್ಭ ಬಂದಿದೆ. ಇವತ್ತೇ ನೂತನ ಸಚಿವರ ಪ್ರಮಾಣ ವಚನ. ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ ನೂತನ ಸಚಿವರ ಪಟ್ಟಿ. ಪವರ್ ಟಿವಿಯಲ್ಲಿ ಈ ಕ್ಷಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗ ಆಲ್ರೆಡಿ ನೂತನ ಸಚಿವರಿಗೆ ಸಿಎಂ ಕಚೇರಿಯಿಂದ ಕರೆ ಕೂಡ ಹೋಗಿದೆ, ಕಾಲ್ ಕೂಡ ಹೋಗಿದೆ. ನಿಗದಿಯಾದಂತೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಯಾರಿಗೆ ಲಕ್, ಯಾರಿಗೆ ಕೊಕ್, ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಫೈನಲ್ ಆಗ್ಬಿಡುತ್ತೆ. ಏನೇನ್ ಸರ್ಕಸ್ ನಡೀತಾ ಇತ್ತಲ್ಲ, ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು, ಸಾಕಷ್ಟು ಲಾಭಿ ನಡೆಸಿದ್ರು. ಈಗಿರುವಂತಹ ಸಚಿವರು ಏನಿದ್ದಾರೆ ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಇದ್ದಂಥವ್ರೆ. ಆದ್ರೆ ಈಗ ಎಕ್ಸ್ಪಾನ್ಷನ್ ನಲ್ಲಿ ಸೇರಿಕೊಳ್ಳುವಂತವ್ರು ಯಾರು, ಹೊರಗುಳಿಯುವಂತವ್ರು ಯಾರು? ಯುವಕರಿಗೆ ಆದ್ಯತೆ ಕೊಡಬೇಕು ಮತ್ತು 1 ಸಲ 2 ಸಲ 3 ಸಲ ಶಾಸಕರಾದವರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾರ್ಯಾರನ್ನ ಈ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ? ನಿಗದಿಯಾದಂತೆ ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಯಾರಿಗೆ ಲಕ್, ಯಾರಿಗೆ ಕೊಕ್, ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಫೈನಲ್ ಆಗ್ಬಿಡುತ್ತೆ. ಸರ್ಕಾರ ರಚನೆಯಾಗಿ 50ಕ್ಕೂ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 50ಕ್ಕೂ ಹೆಚ್ಚು ದಿನಗಳಾದ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಸುಮುಹೂರ್ತ ಕೂಡ್ಬಂದಂತೆ ಕಾಣಿಸ್ತಾ ಇದೆ. ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಿದ್ರು. ದೆಹಲಿ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳಷ್ಟು ಸರ್ಕಸ್ಗಳು ನಡೆದಿತ್ತು, ಬಹಳಷ್ಟು ಮೀಟಿಂಗ್ಗಳಾಗಿತ್ತು. ಖರ್ಗೆ ಅವ್ರದ್ದು ಒಂದು ಲಿಸ್ಟು, ವೇಣುಗೋಪಾಲ್ ಒಂದು ಲಿಸ್ಟು, ಡಿ ಕೆ ಶಿವಕುಮಾರ್ ಒಂದು ಲಿಸ್ಟು, ಸಿದ್ದರಾಮಯ್ಯ ಅವ್ರದ್ದು ಒಂದು ಲಿಸ್ಟು. ಎಲ್ಲ ಜಾತಿವಾರು ಲೆಕ್ಕಾಚಾರ ಹಾಕಬೇಕು, ವಲಯವಾರು ಲೆಕ್ಕಾಚಾರ ಹಾಕಬೇಕು, ಕ್ಷೇತ್ರವಾರು ಲೆಕ್ಕಾಚಾರಗಳನ್ನ ಹಾಕೊಂಡು ಬರುವಂತ 2028ರ ಚುನಾವಣೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಚಿವ ಸ್ಥಾನವನ್ನ ಹಂಚಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಫೈನಲ್ ಲಿಸ್ಟ್, ಹೊಸ ಮಿನಿಸ್ಟರ್ಗಳದು ಫೈನಲ್ ಲಿಸ್ಟು ಡಿ ಕೆ ಶಿವಕುಮಾರ್ ಅವರ ಕೈ ಸೇರಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಚರ್ಚೆಯನ್ನ ನಡೆಸಿ ಅಂತಿಮ ಹಂತದ ಮಾತುಕತೆಗಳೆಲ್ಲವೂ ಕೂಡ ಹೊರಬೀಳುತ್ತೆ. ಇವತ್ತು ನಿಗದಿಯಾದಂತೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ.